ನಾನೇ ಸರಿ. ಎಲ್ಲಿ ನನ್ನ ಮಕ್ಕಳು?
ಹಸಿವಿನಿಂದ ಇದ್ದವರು ನಾವು. ದೇವರೇ ನಮಗೆ ಆಹಾರವನ್ನು ಒದಗಿಸಿದ್ದಾರೆ. ಹೊಟ್ಟೆಯ ಹಸಿವು ಉರಿಯೇರುತ್ತಾ ಇದೆ, ಏನು ಮಾಡುವುದಿಲ್ಲ. ನಿಮ್ಮ ಕರೆಯನ್ನು ಕೇಳಿ ಓಡೋಡಿ ಬಂದವ. ಯಾಕೆ ನಮ್ಮನ್ನು ಕರೆದು ನೀವಾಗಲು ನಿಲ್ಲುವುದಕ್ಕೆ ಕೊಡುವವರು, ಹಾಗಾಗಿ ಓಡೋಡಿ ಬಂದಿದ್ದೇನೆ. ಆದರೆ ನಿಮ್ಮಲ್ಲಿ ಕೊಡುವುದಕ್ಕೆ ಏನೂ ಉಳಿದಿಲ್ಲ. ಆದರೆ ನನಗೆ ಉದರಾಗ್ನಿಯಲ್ಲಿ ನಿಲ್ಲುವುದಕ್ಕೂ ಸಾಧ್ಯವಿಲ್ಲ. ಈಗಲೇ ನಾನು ಬೀಳುವ ಹಾಗಿದ್ದೇನೆ. ಅಮ್ಮ, ಏನನ್ನಾದರೂ ತಿನ್ನುವುದಕ್ಕೆ ಕೊಡಮ್ಮ. ನಾನು ಆ ಪುರದ ಕಡೆ ಹೋದವನು. ಅಲ್ಲಿಯ ಜನರು ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ತಿನ್ನುತ್ತಾ ಇದ್ದರು. ಸಿಗಲಿಲ್ಲ. ಯಾಕೆ ಕೇಳಿದೆ ನನಗೆ ಕೊಡಿ ಎಂದು. ಆದರೆ ಅವರು ಕೊಡದೆ ಅವರೇ ತಿನ್ನತ್ತ ನನಗೆ ತೋರಿಸಿ ತೋರಿಸಿ ತಿಂದರು. ಅಣಕಿಸಿದರು. ಭೋಜನ ನಮಗೆ ಕೊಡಲಿಲ್ಲ. ಬಿಡಿ. ಏನು ಮಾಡಿದರು? ಅಣಕಿಸಿದರು. ತಿಂದರು. ಬಿಡಬಾರದು. ಏನು ಮಾಡಬೇಕು? ಏನು ಮಾಡುವುದು? ಅವರನ್ನು ಹಿಡಿಯಿರಿ, ಬಡಿಯಿರಿ, ಕೊಲ್ಲಿರಿ.
ನನ್ನಲ್ಲಿ ಒಂದು ಉಪಾಯ ಉಂಟು. ಏನು? ನಾವು ಏನು ಮಾಡಬೇಕು ಗೊತ್ತುಂಟೆ? ಏನು? ಅವರನ್ನು ಹಾಗೆ ಹಿಡಿದು ಅವರ ಚರ್ಮವನ್ನು ಸುರಿದು ಅವರ ಮಾಂಸವನ್ನು ನಾವು ಮೆಲ್ಲಬೇಕು, ಹಾಗೆ ತಿನ್ನಬೇಕು. ಎಣಿಸುವಾಗಲೇ ಬಾಯಲ್ಲಿ ನೀರು ಬರುತ್ತಾ ಉಂಟು. ಒರಸಿಕೋ ಒರಸಿಕೋ. ಮಾತ್ರವಲ್ಲ, ಅವರ 2 ಕಾಲುಗಳುಂಟಲ್ಲ, ಆ ಕಾಲುಗಳನ್ನು ಅವರ ಹೋಮಕುಂಡದಲ್ಲಿ ಕಾಯಿಸಿ ಹಾಗೆ ಒಂದು ತಿನ್ನಬೇಕು. ಅದರ ರುಚಿಯೇನು ರುಚಿಯೇನು. ಆ ಚರ್ಮ ಉಂಟಲ್ಲ ನಾವು ತೆಗೆದಿಟ್ಟದ್ದು, ಅದನ್ನು ಏನು ಮಾಡಬೇಕು ಗೊತ್ತುಂಟು? ಏನು ಮಾಡಬೇಕು? ಅದನ್ನು ಒಂದು ಬಂಡೆಯ ಮೇಲೆ ನಾವು ಒಣಗಿಸುವುದಕ್ಕೆ ಇಡಬೇಕು. ಅದು ಹಾಗೆ ಕಾದು ಆಮೇಲೆ ಮಳೆಗಾಲದಲ್ಲಿಂಟು ಅದನ್ನು ಚರುಚುರು ಚರುಚುರು ಚರುಚುರು. ಅದರ ರುಚಿಯೇ ಬೇರೆ. ಏನು ಮಾಡಲಿ ಈಗ? ಸರಿ ಸರಿ ಈ ಸುಬಾಹು ಯಾವತ್ತೂ ಹಾಗೆ ಚರ್ಮದ ಹಿಂದೆ ಬಿದ್ದಿರ್ತಾನೆ. ನನಗೆ ಚರ್ಮ ಬೇಡ, ಕೊಡಬೇಕು ಬೇಕಾಗಿರೋದು ರಕ್ತ. ನನಗೆ ಬೇಕಾಗಿರೋದು ರಕ್ತ. ಅವರ ಕತ್ತನ್ನು ಹಿಡಿಸುತ್ತಿ ಅದರಿಂದ ಸುರಿಯುವ ರಕ್ತಧಾರಿಯನ್ನು ಎಳ್ಳಷ್ಟು ವ್ಯರ್ಥ ಮಾಡದೆ ಸೊರ 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 ಸೊರನೆ ಕುಡಿದು ಬೇಕಮ್ಮ. ನಿನಗೆ ರಕ್ತ, ನನಗೆ ಮಾಂಸ. ಘನ ಕನಕಾಂತ ಆಯ್ತಿಯೇ ಮುಂದೆ ನೆರೆಯಾದಳಾರ ಕಸಿ ಜನರ ಬಳ ಪೆಸಗಿಯೇ ಕಾರಣವಿಯೊಳಗಿರಿಸಿಗರು ತಾನು ಜರು ಸುಬಾಹು ಮಾರಿ ಜನಿಪವರೊಡನೆ ಮುನಿ ಜನರ ಯಜ್ಞ ಗಂಟಕಿಯಾಗಿ ಹಣಿ ಮನದಲ್ಲಿ ಯಜ್ಞ ಕಂಠಗಳಾಗಿ ಮೆರೆಯುರಿ ಮನದಲ್ಲಿ ರಾಮ ಗುರುಗಳೇ, ಕೇಳಿದೆ ಎಲ್ಲ ತಾಟಕಿಯ ಜೀವನ ವೃತ್ತಾಂತವನ್ನು. ನಿಮ್ಮ ಮೂಲಕವಾಗಿ ಎಲ್ಲವನ್ನೂ ತಿಳ್ಕೊಂಡೆ ಗುರುಗಳೇ. ಅಲ್ಪರಲ್ಲಿ ಅಲೌಕಿಕವಾದಂತಹ ಶಕ್ತಿಯ ಸಂಚಯವಾದರೆ ಏನಾಗುತ್ತದೆ ಎಂಬುದಕ್ಕೆ ಈ ತಾಟಕಿಯ ಜೀವನ ವೃತ್ತಾಂತವೇ ಜ್ವಲಂತವಾದ ನಿದರ್ಶನವಾಗಿದೆ. ಸರಿ, ಹೀಗೆ ಈ ತಾಯಿ ಮಕ್ಕಳು ಹಾ. ಮಲದ ಕರುಷ ಎಂಬ 2 ನಗರವನ್ನೇ ನಿರ್ನಾಮ ಮಾಡಿಗೊಳಿಸಿದರು. ಅಷ್ಟೇ ಅಲ್ಲ, ಜನರನ್ನು ಜಾನುವಾರುಗಳನ್ನು ತಿಂದು ಹಾ. ತೇಗಿದರು. ದುಷ್ಟರಾಗಿ ವರ್ತಿಸುತ್ತಾ ಇವರು ಈಗಲೂ ಈ ಕಾಡಿನಲ್ಲೇ ಇದ್ದಾರಪ್ಪ. ಹೌದೇ? ಹಾ, ಅದು ಕೇಳಿಸಿದೆ. ನಿನಗೆ ಕೇಳಿಸಿದೆನು ತಾಟಕಿ ಜನರ ಗಂಧಕ್ಕೆ ರಡಿ ಗರ್ಜಿವೋ ಗರ್ಜಿವ ಧ್ವನಿಯು ತಳುವದೆ ಕೊನೆಯುವುದಾಗೆ ಮಣಿದೆವೋ ನಿನಗೆ ಕೇಳಿಸಿದೆನು ರಾಮ, ಪೂಜ್ಯರೇ, ಕೇಳಿಸಿದೆ ನಿನಗೆ? ಕೇಳಿಸುತ್ತಿದೆ ಗುರುಗಳು. ಆ ದುಷ್ಟ ಅಂತ ತಾಟಕಿ ನಮ್ಮ ತನುಗಂಧವನ್ನು ಆಗ್ರಹಿಸುವ ಮೂಲಕ ಹಾ. ನಾವಿಲ್ಲಿ ಇದ್ದೇವೆ ಎಂಬುದನ್ನು ಮನಗಂಡು ಆರ್ಭಟಿಸುತ್ತಾ ಇದ್ದಾಳೆ. ಅವಳನ್ನು ಹೀಗೆ ಬಿಟ್ಟುವಂತಾದ್ರೆ ಹಾ. ಒಂದನೇ ಕ್ಷಣದಲ್ಲಿ ಬಂದು ನಮ್ಮನ್ನೆಲ್ಲ ಆಕೆ ನುಂಗಿ ಬಿಟ್ಟಾಳು. ಆದ್ದರಿಂದ ತಡ ಮಾಡಬೇಡ,
ವಿಶೇಷವಾದ ಅಸ್ತ್ರವನ್ನು ಉಪಯೋಗಿಸಿ ಅವರನ್ನು ಕೊಲ್ಲು ರಾಮ. ತಾಟಕಿಯನ್ನು ನಾನು ಕೊಲ್ಲಬೇಕೆ? ಹೌದಪ್ಪ. ಚಿತ್ತವಿದ್ದರೆ ಮುನಿಗೋತ್ತಮನ ಹರಿಯ ಹತ್ಯೆಯನ್ನೆಸಗುವುದು. ಹೇಳಿದರೂ ಕೂಡ ಅದನ್ನು ಕಟಿಬದ್ಧನಾಗಿ ಮಾಡಬೇಕಾದಂತಹ ಹೊಣೆ ನನ್ನ ಪಾಲಿಗಿದೆ. ಖಂಡಿತ. ತಾಟಕಿ ಅಟ್ಟಹಾಸವನ್ನು ಕೇಳಿ ಅವಳನ್ನು ಕೊಂದು ಬಿಡು ಅಂತ ನೀವು ಹೇಳಿದಾಗ ಇಲ್ಲಿಯೂ ಕೂಡ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು ಗುರುಗಳೇ. ಯಾಕಪ್ಪ? ನನ್ನದಾದಂತಹ ಈ ಜಿಜ್ಞಾಸೆಯನ್ನು ನೀವೇ ಪರಿಹಾರವನ್ನು ಮಾಡಿಕೊಡ್ಬೇಕು. ಹೇಳು. ತಾಟಕಿ ಒಬ್ಬಳಾಕೆ ರಕ್ಕಸಿಯಾದ್ರೂ ಕೂಡ ಅವಳು ಹೆಣ್ಣು ಅನ್ನುವುದನ್ನು ನಾವು ಯಾವ ಕಾಲಕ್ಕೂ ಮರೆಯಬಾರದು ತಾನೆ. ಖಂಡಿತವಾಗಿಯೂ ಅವಳು ಅನ್ಯಾಯವನ್ನು ಮಾಡ್ತಾ ಇದ್ದಾಳೆ, ಯಾಗ ಕಂಟಕಿಯಾಗಿದ್ದಾಳೆ, ಧರ್ಮ ಗ್ಲಾನಿಯನ್ನು ಮಾಡುತ್ತಿದ್ದಾಳೆ. ಆದರೂ ಕೂಡ ನಾನು ಅವಳನ್ನು ಕೊಲ್ಲುವಲ್ಲಿ ಅವಳು ಹೆಣ್ಣು ಅನ್ನುವಂತಹ ಒಂದು ವಿಷಯವನ್ನು ನಾನು ಈಗ ನಿಮ್ಮಲ್ಲಿ ಹೇಳಲೇಬೇಕಾಗುತ್ತದೆ. ಲೋಕದಲ್ಲಿ ಒಬ್ಬಳಾಕೆ ಹೆಣ್ಣನ್ನು ಕೊಂದ್ರೆ ಅಥವಾ ಒಬ್ಬಳಾಕೆ ಹೆಣ್ಣು ಸತ್ರೆ ಒಂದು ವಂಶವೇ ನಾಶವಾದ ಹಾಗೆ. ಹಾಗಾಗಿ ಸ್ತ್ರೀ ಹತ್ಯೆಯನ್ನು ಪಂಚಮಹಾ ಪಾತಕಗಳಲ್ಲಿ ಸೇರಿಸಿದ್ದಾರೆ. ನಿಮ್ಮ ಮಾತಿನ ಪ್ರಕಾರ ನಾನು ರಾಮನಾಗಿ ತಾಟಕಿಯನ್ನು ಕೊಂದ್ರೆ ನಾಳೆ ನನಗೆ ಅಪವಾದ ಬರುವುದಿಲ್ವೇ? ಪವಿತ್ರವಾದಂತಹ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಸೂರ್ಯವಂಶೀಯನಾಗಿ ಪವಿತ್ರವಾದಂತಹ ಅಯೋಧ್ಯೆಯಲ್ಲಿ ಹುಟ್ಟಿ ದಶರಥ ಕೌಸಲ್ಯರಿಗೆ ಮಗನಾಗಿ ಶ್ರೀರಾಮ ಎಂಬ ಹೆಸರನ್ನು ಹೊಂದಿ ಪೂಜ್ಯರಾದ ವಿಶ್ವಾಮಿತ್ರನ ಶಿಷ್ಯನಾಗಿಯೂ ರಾಮನ ಮೊದಲ ಬಾಣಕ್ಕೆ ಆಹುತಿ ಯಾರು ಒಬ್ಬಳಾಕೆ ಹೆಣ್ಣು ಅನ್ನುವ ಅಪವಾದ ನಮಗೆ ಬರ್ತದೆ. ಗುರುಗಳೇ, ಒಬ್ಬ ವೈರಿಯಾದವ ಎಷ್ಟೇ ಬಲಿಷ್ಠನಾದ್ರೂ ಕೂಡ ವೈರಿಗೆ ರಾಮ ಹೆದರುವುದಿಲ್ಲ. ಈ ರಾಮ ಹೆದರುವುದು ಅಪವಾದಕ್ಕೆ ಮಾತ್ರ. ಹಾಗಾಗಿ ಅಂತಹ ಅಪವಾದ ನನ್ನ ಪಾಲಿಗೆ ಬಂದ್ರೆ ಅದನ್ನು ಸಹಿಸುವುದಕ್ಕೆ ಸಾಧ್ಯವೇ? ಹಾಗಾಗಿ ತಾಟಕಿಯನ್ನು ಕೊಲ್ಲುವಲ್ಲಿ ನಾನು ಮಹಾಪಾತಕ ಹೌದು, ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಮಗು. ಆದರೆ ಯಾವಾಗ ಅವಳೊಬ್ಬಳು ಮಾದರಿ ಸ್ತ್ರೀಯಾಗಿದ್ದರೆ ಮಾತ್ರ ಅವಳನ್ನು ವಧಿಸಿದವನಿಗೆ ಆ ಹತ್ಯಾಪಾತಕ ತಟ್ಟುತ್ತದಂತೆ. ಇವಳಾದರೂ ಯಾರು ನೋಡು, ಕೇವಲ ಜನ್ಮದಿಂದಲೇ ಸ್ತ್ರೀಯೇ ಹೊರತು ಗುಣ ಧರ್ಮ ಸ್ವಭಾವ ನಡತೆ ಯಾವುದರಲ್ಲೂ ಇವಳು ಸ್ತ್ರೀತನೋ ಇಲ್ಲ. ನರಭಕ್ಷಕಿಯಾಗಿದ್ದಾಳೆ, ಯಜ್ಞ ಕಂಟಕಿಯಾಗಿದ್ದಾಳೆ. ಹಾಗಾಗಿ ಹೇಳುತ್ತೇನೆ, ಪಾಪ ಭೀತಿಯಿಂದ ನೀನು ಹಿಂದೆ ಸರಿದೆ ಎಂತಾದ್ರೆ ಕೆಲವೇ ಕ್ಷಣದಲ್ಲಿ ಅವಳು ನಮ್ಮ ಮೇಲರಿಗೆ ನಮ್ಮನ್ನು ತಿಂದು ಬಿಟ್ಟಳು. ರಾಮ ಕೊಲ್ಲುವವನು. ಈ ಸಂದಿಗ್ಧ ಸ್ಥಿತಿಯಲ್ಲಿ ಅಂತಹ ಸ್ತ್ರೀ ಹತ್ಯೆಯನ್ನು ಮಾಡಿದವರು ಯಾರಾದ್ರೂ ಇದ್ದಾರೆ? ಅದೆಷ್ಟೋ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ರಾಮ.
ಈ ಹಿಂದೆ ಧರ್ಮ ರಕ್ಷಣೆಗಾಗಿ ಭೃಗು ಪತ್ನಿ ಖ್ಯಾತಿ ದೇವಿಯನ್ನು ಆ ಶ್ರೀಮನ್ನಾರಾಯಣ ಚಕ್ರದಿಂದಲೇ ತರಿದುಕೊಂಡ ಕಥೆ ಇದೆ. ಅಷ್ಟು ಮಾತ್ರವಲ್ಲ, ಮಂತರ ಎಂಬ ರಕ್ಕಸಿಯನ್ನು ಸಕಾರಣವಾಗಿ ದೇವೇಂದ್ರ ಕೊಂದ. ಪಿತೃವಾಕ್ಯ ಪರಿಪಾಲನೆಗಾಗಿ ಪರಶುರಾಮರು ತನ್ನ ತಾಯಿಯ ತಲೆಯನ್ನೇ ಕಡಿದರು. ಹೀಗೆ ಅದೆಷ್ಟೋ ನಿದರ್ಶನವನ್ನು ನಾನು ಕೊಡಬಹುದಾದರೂ ಕೂಡ ಇಲ್ಲಿ ನಾನು ಗುರುವಾಗಿ ನಿನಗೆ ಹೇಳುತ್ತಾ ಇದ್ದೇನೆ, ಅವಳನ್ನು ಕೊಲ್ಲುವುದೇ ನಿನಗೆ ಧರ್ಮ. ಶಸ್ತ್ರವನ್ನು ಹಿಡಿದುಕೋ, ಧನುವನ್ನು ಹೊಡೆದು ಅವಳನ್ನು ಕೊಂದು ಬಿಡು ರಾಮ, ಕೊಂದು ಬಿಡು. ಈಗ ನನ್ನ ಮನಸ್ಸಿನ ಕ್ಲೈಮ್ಯ ಅನ್ನುವುದು ತೊಡೆದು ಹೋಯಿತು. ನಾಟಕಿ ಒಬ್ಬಳಾಗಿ ಹೆಣ್ಣಾದ್ರೂ ಕೂಡ ಅವಳು ಮಾಡುವಂತಹ ದುಷ್ಟಕೃತ್ಯ, ಋಷಿಮುನಿಗಳಿಗೆ ಕೊಡುವಂತಹ ಅನ್ಯಾಯ, ಅನಾಚಾರ, ಇದರ ಮುಂದೆ ಅವಳು ಹೆಣ್ಣು ಅನ್ನುವುದು ಗೌರವವಾಗುತ್ತದೆ. ಅವಳು ಮಾಡುವ ಅನ್ಯಾಯವೇ ಇಲ್ಲಿ ಮೇಲ್ದೊಡ್ಡದು. ಅವಳನ್ನು ಕೊಂದ್ರೆ ನಿನಗೆ ಯಾವುದೇ ಅಪವಾದ ಇಲ್ಲ ಅಂತ ಗುರುಗಳಾದ ನೀವು ಹೇಳಿದ ಮೇಲೆ ಗುರುವಾಕ್ಯ ಶಿರೋಧಾರ್ಯ ಆಶೀರ್ವಾದ ಹೆಸರಿಗೆ ಬರೆದವರಾದ್ರೂ ಯಾರು ಅಥವಾ ನಿನಗೆ ತಂದು ಕೊಟ್ಟವರಾದ್ರೂ ಯಾರು? ನಿನಗೊಂದು ಮಾತು ಗೊತ್ತುಂಟ? ಇಕ್ಷ್ವಾಕೂನ ಮಿಯಂ ಭೂಮಿ ಸಶೈಲವನ ಕಾರಣ. ಈ ಲೋಕದಲ್ಲಿ ಸೂರ್ಯ ರಶ್ಮಿ ಯಾವ ಜಾಗಕ್ಕೆಲ್ಲ ಬೀಳ್ತದೋ ಅಲ್ಲಿಯವರೆಗಿನ ವನವಾಗ್ಲಿ, ಕಾರಣವಾಗ್ಲಿ, ಪ್ರದೇಶವಾಗ್ಲಿ ಎಲ್ಲವೂ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವರಿಗೆ ಸೇರಲ್ಪಟ್ಟಿದೆ. ಅಯೋಧ್ಯೆಯಿಂದ ಬಂದವ ನಾನು, ದಶರಥ ಚಕ್ರವರ್ತಿಯ ಮಗ, ಪವಿತ್ರವಾದಂತಹ ಕ್ಷತ್ರಿಯ ವಂಶ ಸೂರ್ಯ ವಂಶದಲ್ಲಿ ಹುಟ್ಟಿದವ ನಾನು. ಈ ಕಾರಣದಲ್ಲಿ ಎಂತಹ ಅನ್ಯಾಯ ಅನಾಚಾರ ನಡೆದರೂ ಕೂಡ ಕೇಳುವಂತಹ ಅಧಿಕಾರ ನನ್ನ ಕೈಯಲ್ಲಿದೆ. ಆದ್ದರಿಂದ ಹೇಳ್ತೇನೆ, ಇಲ್ಲಿಯವರೆಗೆ ಏನು ಅನ್ಯಾಯ ಮಾಡಿದ್ಯೋ ಅದನ್ನೆಲ್ಲವನ್ನು ಕ್ಷಮಿಸ್ತೇನೆ. ನಿನಗೆ ಬದುಕಬೇಕು ಅಂತಿದ್ರೆ ನಿನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಇದುವೇ ಜೀವನ ಬೇಕು ಅಂತಾದ್ರೆ ಬೇರೆ ಕಡೆಗೆ ಹೋಗು. ಅದಲ್ಲ ನಾನು ಇದನ್ನೇ ಮಾಡುವುದು ಹೌದಂತಾದ್ರೆ ನಿನ್ನಂತಹ ದುಷ್ಟಿಯನ್ನು ಕೊಲ್ಲುವುದಕ್ಕೆ ಬಂದವ ರಾಮ.
ವನ ನಿನ್ನದೆಂದು ಹೇಳುತ್ತಾ ಇದ್ವಿ. ನಮ್ಮದಲ್ಲ, ನಮ್ಮ ಹಿರಿಯರದ್ದು. ನಿನ್ನ ವಂಶದ ಬರದು ಒಂದೇ ಹೇಳಿದೆ. ಬಿಡು ಬಿಡು, ಇಷ್ಟು ಧೈರ್ಯ ನಿನಗೂ ಬರಲು ಸಾಧ್ಯವಿಲ್ಲ. ಯಾಕೆ ಬಲ್ಲೆಯ? ಯಾಕೆ? ಹಿಂದೆ ಇದ್ದಾನಲ್ಲ ಗಂಡ ಬಿಟ್ಟಂತ ಕೊಟ್ಟು ಸನ್ಯಾಸಿ, ನಿಮ್ಮ ಕಿವಿಗೆ ಏನೋ ಹೇಳಿರಬೇಕು. ಅದಕ್ಕೆ ಕಿವಿಗೆ ಗಾಳಿ ಹೊಕ್ಕಿದಂತ ಕರುವಿನಾಗೆ ಕುಪ್ಪಳಿಸಿ ಬರುತ್ತಿದ್ದೀರಿ. ಒಳ್ಳೆ ಮಾತಿನಿಂದ ಕಾಲಿಗೆ ಎರಗು, ಇಲ್ಲವಾದರೆ ನಿಮ್ಮ ಯೋಗ ಕಲ್ಯಾಣಾರ್ಥವಾಗಿ ಮಾಡುವಂತಹ ಯಾಗ ಯಜ್ಞಾದಿಗಳಿಂದ ದೇವತೆಗಳು ಸಂಪ್ರೀತಿಗೊಂಡು ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸಿ ಅದರಿಂದ ಬೆಳೆಯು ಸಮೃದ್ಧವಾಗಿ ಹುಟ್ಟಿ ಜನಜೀವನವು ಸುಗಮವಾಗಿ ಸಾಗುತ್ತಿರುವಂತಹ ಸಂದರ್ಭ, ಅದಕ್ಕೆ ವಿಘ್ನವನ್ನು ತರುವಂತಹ ವಿಘ್ನ ಸಂತೋಷಿ ನೀನಾಗ್ತಿ ಅಂತಾದ್ರೆ ಧರ್ಮವನ್ನು ಮುತ್ತಿಟ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುತ್ತಿರುವಂತಹ ನಾವುಗಳು ನಿನ್ನನ್ನು ದಂಡಿಸತಕ್ಕದ್ದೇ. ಹಾಗಾಗಿ ನಿನ್ನನ್ನು ಯಮಪುರಿಗೆ ಅಟ್ಟುವಾಗ ಯಾರು ಬರ್ತಾರೋ ನೋಡೋಣ.